ಇಂದಿನ ರೇಡಿಯೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ನೇತ್ರದಾನದ ಮಹತ್ವ ಕುರಿತು ಹಾಸನದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ನೇತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಕೆ ಸಂದೀಪ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಸಂದರ್ಶಕರು ಅರ್ಕಲಗೂಡು ವಿ ಮಧುಸೂದನ್. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವೀಗ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇದ್ದೇವೆ. ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕವನ್ನು ಪ್ರತಿ ವರ್ಷವೂ ಕೂಡ ಈ ಆಗಸ್ಟ್ ಹಾಗೂ ಸೆಪ್ಟೆಂಬರ್ ತಿಂಗಳಲ್ಲಿ ಸುಮಾರು 15 ದಿವಸಗಳ ಕಾಲ ಆಚರಣೆಯನ್ನು ಮಾಡಲಾಗುತ್ತೆ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ನೇತ್ರದಾನದ ಮಹತ್ವ ಏನು, ನೇತ್ರದಾನವನ್ನು ಹೇಗೆ ಮಾಡಲಾಗುತ್ತೆ, ನೇತ್ರದಾನವನ್ನು ಯಾಕೆ ಮಾಡಬೇಕು, ನೇತ್ರದ ಅಗತ್ಯ ಇವತ್ತು ಎಷ್ಟೆಲ್ಲ ಇದೆ, ಈ ಒಂದು ಪ್ರಕ್ರಿಯೆ ಹೇಗಿರುತ್ತೆ ಅನ್ನುವಂಥ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ನೇತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಕೆ ಸಂದೀಪ್ ಅವರು. ಇವರು ರೆಟಿನಾ ತಜ್ಞರು ಕೂಡ ಹೌದು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಸರ್, ಈಗ ನೇತ್ರದಾನ ಪಾಕ್ಷಿಕವನ್ನು ಆಚರಣೆಯನ್ನು ಮಾಡಲಾಗ್ತಾ ಇದೆ ಸರ್. ಯಾವಾಗಿನಿಂದ ಯಾವಾಗಿನವರೆಗೆ ಮಾಡಲಾಗುತ್ತೆ? ನೇತ್ರದಾನ ಪಾಕ್ಷಿಕನ ಆಗಸ್ಟ್ 25ರಿಂದ ಸೆಪ್ಟೆಂಬರ್ 8ರ ತನಕ ಪ್ರತಿ ವರ್ಷ ಮಾಡಲಾಗ್ತಿದೆ. ಇದು 1985ರಲ್ಲಿ ಶುರುವಾದಂಥ ಒಂದು ಕಾರ್ಯಕ್ರಮ. ಇವತ್ತಿಗೆ ನಾವು 41ನೇ ನೇತ್ರದಾನ ಪಾಕ್ಷಿಕದಲ್ಲಿ ಇದ್ದೀವಿ ಮತ್ತು ಮಾಡ್ತಾ ಇದ್ದೀವಿ. ಈ ನೇತ್ರದಾನ ಪಾಕ್ಷಿಕವನ್ನು ಯಾಕೆ ಆಚರಣೆ ಮಾಡಲಾಗುತ್ತೆ? ನೇತ್ರದಾನ ಪಾಕ್ಷಿಕನ ಆಚರಣೆ ಮಾಡೋ ಉದ್ದೇಶ ಅಂದರೆ ಜಾಗೃತಿ ಮೂಡಿಸೋದಕ್ಕೆ. ಜನಜಾಗೃತಿ ಮೂಡಿಸೋದು ನೇತ್ರದಾನ ಪಾಕ್ಷಿಕದ ಮೂಲ ಉದ್ದೇಶ. ನಮ್ಮ ಭಾರತ ದೇಶದಲ್ಲಿ 40ರಿಂದ 45 ಲಕ್ಷ ಕುರುಡ್ತನ ಕಾರ್ನಿಯಲ್ ಬ್ಲೈಂಡ್ನೆಸ್ ಅಂತ ಹೇಳ್ತೀವಿ. ಅಂದರೆ ಕಾರ್ನಿಯಾ ಅಂತಂದರೆ ಕಣ್ಣಾಲೆ, ಈ ಕರಿಗುಡ್ಡೆ ಅಂತ ಹೇಳ್ತಾರಲ್ಲ ಜನಸಾಮಾನ್ಯರು, ಅದರ ಒಂದು ಅಂಧತ್ವ ಸುಮಾರು 40ರಿಂದ 45 ಲಕ್ಷ ಜನರಿಗೆ ಇದೆ. ನಮ್ಮ ದೇಶದಲ್ಲಿ ಸರಿಸುಮಾರು 90 ಲಕ್ಷ ಜನ ಮರಣ ಹೊಂದ್ತಾರೆ. ಅದರಲ್ಲಿ ಅದರ ಅರ್ಧ ಕೊಟ್ಟರು ನಮ್ಮ ನೇತ್ರ ಕೊರತೆ ಏನಿದೆಯೋ ಅಗತ್ಯತೆ ಅದು ಹೊಂದೋಗುತ್ತೆ. ಆದರೆ ದುರದೃಷ್ಟ ಅಂತ ಅಂದರೆ ನಮ್ಮಲ್ಲಿ ಆಗ್ತಿರೋದು ಬರೀ 50,000 ನೇತ್ರದಾನಗಳು ಮಾತ್ರ. ಹಾಗಾಗಿ ನೇತ್ರದಾನ ಪಾಕ್ಷಿಕನ ನಾವು ಹಮ್ಮಿಕೊಂಡಿರೋ ಉದ್ದೇಶ ಹಾಗೂ ಅದರ ಮುಖ್ಯ ಧ್ಯೇಯ ನೇತ್ರದಾನಗಳು ಆಗಬೇಕು. ಮರಣ ನಂತರ ಕಣ್ಣು ಮಣ್ಣಲ್ಲಿ ಮಣ್ಣಾಗದೆ ಸುಟ್ಟು ಬೂದಿ ಆಗದೆ ಇನ್ನೊಬ್ರು ಬಾಳಲ್ಲಿ ಬೆಳಕಾಗಬೇಕು ಅಂತ ಉದ್ದೇಶ ಇಟ್ಕೊಂಡು ನೇತ್ರದಾನ ಪಾಕ್ಷಿಕನ ಮಾಡ್ತಾ ಇದ್ದೀವಿ. ತಾವು ಹೇಳಿದಾಗೆ ಕಣ್ಣು ಮಣ್ಣಿನ ಪಾಲಾಗುವಂಥದ್ದನ್ನು ತಪ್ಪಿಸುವಂಥದ್ದು ಹಾಗೂ ಬೆಂಕಿಗೆ ಸುಟ್ಟೋಗುವಂಥದ್ದನ್ನು ಕೂಡ ತಪ್ಪಿಸಬೇಕು ಅಂತ ಅಂದಾಗ ನಾವು ನೇತ್ರದಾನವನ್ನು ಮಾಡಬೇಕಾಗತ್ತೆ. ಏನು ಸರ್ ನೇತ್ರದಾನ ಅಂತ ಹೇಳಿದರೆ? ನೇತ್ರದಾನ ಅಂತ ಅಂದರೆ ಸರ್ವೇಂದ್ರಿಯಾಣಂ ನಯನಂ ಪ್ರಧಾನಂ ಅಂತ ಹೇಳ್ತೀವಿ. ಯಾಕಂದರೆ ಕಣ್ಣು ಅತ್ಯಮೂಲ್ಯ. ನಮ್ಮ ದೇಶದಲ್ಲೇ 50 ವರ್ಷ ಮೇಲ್ಪಟ್ಟವರಿಗೆ ಸುಮಾರು 8% ಕರಿಗುಡ್ಡೆ ಕಣ್ಣಿನ ದೃಷ್ಟಿದೋಷದಿಂದ ಬಳಲ್ತಿರ್ತಾರೆ. ಬಹುಮುಖ್ಯ ಅಂದರೆ 50 ವರ್ಷದಿಂದ ಕೆಳಗಡೆ ಇರೋರು ಸುಮಾರು 38% ಜನ ಕರಿಗುಡ್ಡೆ ದೃಷ್ಟಿದೋಷದಿಂದ ಬಳಲ್ತಾ ಇದ್ದಾರೆ. ಇದರಲ್ಲಿ ಮಕ್ಕಳೇ ಜಾಸ್ತಿ. 15 ವರ್ಷಕ್ಕಿಂತ ಕೆಳಗಡೆ ಇರೋ ಮಕ್ಕಳೇ ಕರಿಗುಡ್ಡೆ ದೃಷ್ಟಿದೋಷದಿಂದ ಬಳಲ್ತಿರ್ತಾರೆ. ಅಂಥವ್ರಿಗೆ ನಾವು ನೇತ್ರವನ್ನು ಅವರಿಗೆ ಅಳವಡಿಸಿದರೆ ಅವರ ಜೀವನ ಬೆಳಕಾಗುತ್ತೆ. ಹಾಗಾಗಿ ನೇತ್ರದಾನ ಅಂತ ಅಂದರೆ ನಾವು ಈ ಕಣ್ಣಾಲೆ ಅಥವಾ ಕರಿಗುಡ್ಡೆಯನ್ನು ಒಬ್ಬ ಮನುಷ್ಯನಿಂದ ಇನ್ನೊಬ್ಬ ಮನುಷ್ಯರಿಗೆ ಅಳವಡಿಸೋ ಪ್ರಕ್ರಿಯೆನ ನೇತ್ರದಾನ ಮತ್ತು ನೇತ್ರ ಶಸ್ತ್ರಚಿಕಿತ್ಸೆಯಿಂದ ಮಾಡುವಂಥ ಕಾರ್ಯಕ್ರಮ ಇದು. ಸರ್, ಯಾರೆಲ್ಲ ನೇತ್ರದಾನವನ್ನು ಮಾಡಬಹುದು ಅಂತೀರಿ? ಎಲ್ಲ ಮನುಷ್ಯರು ಮನಸ್ಸು ಮಾಡಬೇಕಷ್ಟೇ ನೇತ್ರದಾನವನ್ನು ಮಾಡ್ಬೋದು. ಇದಕ್ಕೆ ಯಾವ ಜಾತಿ, ಧರ್ಮ ಅಥವಾ ರಕ್ತದ ಗುಂಪು ಹೊಂದಾಣಿಕೆ ಆಗಬೇಕು ಅಂತನೂ ಇಲ್ಲ. ಎಲ್ಲ ಮನುಷ್ಯರು ನೇತ್ರದಾನವನ್ನು ಮಾಡ್ಬೋದು. ಮನಸ್ಸಿರಬೇಕು, ಮನೆಯಲ್ಲೂ ಆಗಬೇಕು, ಮನಸ್ಸಲ್ಲೂ ಇದು ಬರಬೇಕು. ನಾವು ನೇತ್ರದಾನ ಮಾಡಬೇಕು, ನಾವು ಮರಣ ಹೊಂದ ಮೇಲೆ ಬೇರೆಯವ್ರಿಗೆ ಬೆಳಕಾಗಬೇಕು ಅನ್ನೋದು ಅವರ ಮನಸ್ಸಿನಲ್ಲಿ ಬರಬೇಕು. ಅದಕ್ಕೆ ಇದನ್ನ ದಾನ ಅಂತ ಹೇಳ್ತಾ ಇದ್ದೀವಿ. ಹೌದೌದು. ಹಾಗಾಗಿ ಈ ನೇತ್ರದಾನ ಅನ್ನೋದಕ್ಕೆ ಯಾವುದೇ ಜಾತಿ ಆಗ್ಬೋದು, ಧರ್ಮ ಆಗ್ಬೋದು, ಯಾವುದೇ ರಕ್ತದ ಗುಂಪಾಗಿರ್ಬೋದು, ಯಾವುದೇ ಪ್ರಾದೇಶಿಕ ಸ್ಥಳಗಳಾಗಿರ್ಬೋದು, ಇವುಗಳ ಒಂದು ಅಡ್ಡಿ ಏನಿಲ್ಲ. ಎಲ್ಲರೂ ಕೂಡ ಮನುಷ್ಯರಾಗಿ ಯಾರು ಹುಟ್ಟಿರ್ತಾರೋ ಅವರೆಲ್ಲರೂ ಕೂಡ ನೇತ್ರದಾನವನ್ನು ಮಾಡ್ತಾರೆ. ನೇತ್ರದಾನವನ್ನು ನಾವು ಮಾಡಿಬಿಡ್ತೀವಿ ಇವಾಗ ಅಂತ ಅಂದರೆ ಅದಕ್ಕೊಂದು ಪ್ರಮಾಣ ಅಂತ ಹೇಳಿರುತ್ತೆ, ಪ್ರಮಾಣ ಪತ್ರ ಅಂತ ಹೇಳಿರುತ್ತೆ, ಮಾಡ್ತೀವಿ. ಅದನ್ನು ಪಡೆಯುವುದು ಯಾವಾಗ? ನೀವು ನಾನು ಆಗಲೇ ಹೇಳ್ದಂಗೆ ನೇತ್ರದಾನ, ನೇತ್ರ ಶಪಥನ ಮಾಡಿಬಿಡ್ತಾರೆ ಅಲ್ಲ. ನೇತ್ರ ಶಪಥ ಫ್ಯಾಷನ್ ಆಗಬಾರ್ದು. ಇಟ್ ಶುಡ್ ನಾಟ್ ಬಿ ಎ ಫ್ಯಾಷನ್, ಇಟ್ ಶುಡ್ ಬಿ ಎ ಆ್ಯಕ್ಷನ್ ಅಂತ. ನೇತ್ರ ಶಪಥ ಮಾಡೋದು, ಫೋಟೋ ತಕ್ಕೊಳ್ಳೋದು,
ಅದರದ್ದು ಸರ್ಟಿಫಿಕೇಟ್ನ ಇಟ್ಕೊಳ್ಳೋದು, ಅವರು ಸ್ಟೇಟಸ್ ಹಾಕ್ಕೊಳ್ಳೋದು, ಅದು ಫ್ಯಾಷನ್ಗೆ ನಿಲ್ಲಬಾರ್ದು. ಅದನ್ನು ಕಾರ್ಯರೂಪಕ್ಕೆ ತರಬೇಕು. ಅದಾದಮೇಲೆ ಏನು ಮಾಡ್ಬೋದು, ನಿಮ್ಮ ನೇತ್ರದಾನ ಮಾಡಿರೋ ಸರ್ಟಿಫಿಕೇಟ್ನ ನಿಮ್ಮ ಮನೇಲಿ ನಿಮ್ಮ ಫ್ಯಾಮಿಲಿ ಫೋಟೋ ಜೊತೆಗೆ ನೇತಾಕಿ, ಇಲ್ಲ ನಿಮ್ಮ ಅಂಗಡಿಗಳಲ್ಲಿ ಅಥವಾ ನಿಮ್ಮ ವ್ಯಾಪಾರ ಸ್ಥಳಗಳಲ್ಲಿ ಹಾಕಿ ಜನಜಾಗೃತಿ ಮೂಡಿಸಿ. ನೀವೊಬ್ಬರು ರಾಯಭಾರಿಯಾಗಿ ಕೆಲಸ ಮಾಡೋದು ಭಾಳ ಮುಖ್ಯ. ನೀವು ದಾನ ಮಾಡಬೇಕಾದ್ರೆ ನೀವು ಇರುವುದಿಲ್ಲ ಭೂಮಿ ಮೇಲೆ, ಮರಣ ನಂತರ ಮಾಡೋ ಪ್ರಕ್ರಿಯೆ ಇದು. ಹಾಗಾಗಿ ನೀವು ಇರ್ಬೇಕಾದ್ರೆ ಏನ್ ಮಾಡ್ಬೋದು ಅಂದ್ರೆ, ನೀವು ನೇತ್ರ ರಾಯಭಾರಿಯಾಗಿ ಕೆಲಸ ಮಾಡ್ಬೋದು. ಅಂದ್ರೆ ನೀವು ನೇತ್ರದಾನ ಮರಣ ಹೊಂದಿದವರಿಗೆ ಮಾಡಿಸ್ಬೋದು. ಅದು ಬಹಳ ಮುಖ್ಯ. ಯಾರು ಮರಣವನ್ನ ಹೊಂತಾರೋ ಆ ಸಂದರ್ಭದಲ್ಲಿ ಈ ನೇತ್ರಗಳ ಸಂಗ್ರಹವನ್ನ ಮಾಡಲಾಗುತ್ತೆ. ಈ ನೇತ್ರದಾನಕ್ಕೆ ಏನಾದರೂ ವಯಸ್ಸಿನ ಮಿತಿ ಏನಾದರೂ ಇದೆಯಾ? ಇಲ್ಲ, ನೇತ್ರದಾನಕ್ಕೆ ವಯಸ್ಸಿನ ಮಿತಿ ಇಲ್ಲ. ಮಕ್ಕಳಿಂದ ಹಿಡಿದು ವಯಸ್ಕರವರೆಗೂ ಮಾಡ್ಬೋದು. ಎಲ್ಲರೂ ಕೂಡ, ಮಕ್ಕಳಿಂದ ಹಿಡಿದು ವಯಸ್ಕರವರೆಗೂ ಎಲ್ಲ ನೇತ್ರದಾನವನ್ನ ಮಾಡಬಹುದು. ಯಾರಾದರೂ ಮಾಡಬಾರ್ದು ಅನ್ನುವಂಥದ್ದು ಇರುತ್ತಾ ಇದರಲ್ಲಿ? ಹೌದು, ನೇತ್ರದಾನಕ್ಕೆ ಈ ಡಯಾಬಿಟಿಸು, BP, ಶುಗರು ಆ ಥರ ಕಾಯಿಲೆಗಳು ಯಾವುದು ಅಡ್ಡಿ ಇಲ್ಲ. ಆದರೆ ಕೆಲವೊಂದು ಮಾರಣಾಂತಿಕ ಕಾಯಿಲೆಗಳು ಅಂತ ಹೇಳ್ತೀವಲ್ಲ, ಅಂತ ಕಾಯಿಲೆಗಳು ಏನಾದರೂ ಇದ್ದರೆ ನೇತ್ರದಾನವನ್ನು ಮಾಡಿದ್ರು ನಾವು ಆ ನೇತ್ರಗಳನ್ನ ಉಪಯೋಗಿಸಲ್ಲ. ಹಾಗಾಗಿ ನಾವು ನೇತ್ರಗಳನ್ನ ತಗೊಳ್ಳೋ ಪ್ರಕ್ರಿಯೆಯಲ್ಲಿ ಅವರ ಬ್ಲಡ್ ಸ್ಯಾಂಪಲ್ನು ಕಲೆಕ್ಟ್ ಮಾಡ್ತೀವಿ ಇದನ್ನು ಚೆಕ್ ಮಾಡಲಿಕ್ಕೆ. ಎಕ್ಸಾಂಪಲ್ಲು ಕ್ಯಾನ್ಸರ್ ಪೇಷಂಟ್ಸು ಅಥವಾ ನ್ಯೂರೋ ಡಿಜನರೇಟಿವ್ ಡಿಸೀಸಸ್ ಅಂತ ಹೇಳ್ತೀವಿ, ನರದ ಕಾಯಿಲೆಗಳಿಂದ, ರೇಬಿಸಿಂದ ಬಳಲ್ತಿದ್ರೆ, HIV, HBS ಇದ್ದರೆ ನಾವು ಈ ನೇತ್ರದಾನ ಮಾಡಿದರೂ ಆ ನೇತ್ರಗಳನ್ನ ಬೇರೆಯವರಿಗೆ ಬಳಸಲಿಕ್ಕೆ ಬರುವುದಿಲ್ಲ. ಹೀಗೆ ಮಾರಣಾಂತಿಕ ಕಾಯಿಲೆ ಯಾರಿರುತ್ತೋ ಅವ್ರು ಮಾತ್ರ ನೇತ್ರದಾನವನ್ನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವ್ರು ಮಾಡಿದ್ರು ಕೂಡ ನೀವು ಅದನ್ನ ಪಡೆಯುವುದಿಲ್ಲ ಅಲ್ವಾ? ಹೌದು ಸರ್. ಹಾಗಾಗಿ ಒಂದಷ್ಟು ಯಾರು ಮಾಡಬಾರ್ದು ಅನ್ನುವಂಥದ್ದು ಇದೆ. ಈ ನೇತ್ರದಾನದ ಕ್ರಮ ಹೇಗಿರುತ್ತೆ ಸರ್? ತಾವಾಗಲೇ ಮಾತಾಡುವಾಗ ಹೇಳಿದ್ರಿ, ಪ್ರಮಾಣ ಪತ್ರ ಅಂತೇಳಿ ಹೇಳಿದ್ರಿ. ಅಲ್ಲಿಂದ ನೇತ್ರದಾನವನ್ನ ಮಾಡಿ ನೇತ್ರದಾನವನ್ನ ಪಡೆಯುವವರೆಗೆ ಏನೆಲ್ಲ ಕ್ರಮಗಳಿರುತ್ತೆ, ಇದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಡಿ. ನೇತ್ರದಾನದ ಕ್ರಮ ಏನು ಅಂತ ಅಂದರೆ, ನೀವು ಮೊದಲನೇದಾಗಿ ಮರಣ ಹೊಂದಿದ ತಕ್ಷಣ ಪಾರ್ಥಿವ ಶರೀರನ ಕಣ್ಣುಗಳನ್ನು ಮುಚ್ಚಬೇಕಾಗ್ತದೆ. ಮುಚ್ಚಿ ಅದ್ರ ಮೇಲೆ ಒಂದು ತಣ್ಣನೆ ಬಟ್ಟೆ ಅಥವಾ ಪ್ರಿಫರಬಲಿ ಐಸ್ ಪ್ಯಾಕ್ನ ಇಡಬೇಕಾಗುತ್ತೆ. ಆಮೇಲೆ ಭಾರತದಲ್ಲಿ ಸಾಮಾನ್ಯವಾಗಿ ಮರಣ ನಂತರ ಅಕ್ಕಿ ಹಾಕೋದು, ಹೂಗಳನ್ನ ಇಡೋದು ಅದೆಲ್ಲ ಮಾಡ್ತಾರೆ. ಅದನ್ನ ಆದಷ್ಟು ಅವಾಯ್ಡ್ ಮಾಡಿ, ಆಗದೆ ಇರೋ ಥರ ನೋಡ್ಕೊಳ್ಳಿ. ಯಾಕಂದರೆ ಅದೆಲ್ಲ ಸೋರ್ಸ್ ಆಫ್ ಇನ್ಫೆಕ್ಷನ್, ಅದರಲ್ಲಿ ಸ್ವಲ್ಪ ಬ್ಯಾಕ್ಟೀರಿಯಾ, ವೈರಸ್ಗಳೆಲ್ಲ ಇರ್ತವೆ, ಅದು ಅಲ್ಲಿಗೆ ಹೋಗುತ್ತೆ. ಹಂಗಾಗಿ ಆ ಜಾಗನ ನೀಟಾಗಿ ಒಂದು ತಣ್ಣನೆ ಬಟ್ಟೆ ಇಟ್ಟರೆ ತಕ್ಷಣ ನೀವು ಐ ಬ್ಯಾಂಕ್ಗೆ ಫೋನ್ ಮಾಡಬೇಕು. ಯಾವ ನಂಬರು ಅಂತ ಅಂದರೆ 9900860044. ಇದು ಹಾಸನ ಜಿಲ್ಲೆ ಐ ಬ್ಯಾಂಕ್ ನಂಬರ್. ಇನ್ನೊಂದ್ಸರಿ ಹೇಳಿ ಸರ್. 9900860044. ಈ ನಂಬರ್ಗೆ ಫೋನ್ ಮಾಡಿದ್ರೆ ತಕ್ಷಣ ಅವರು ಬರ್ತಾರೆ. ಅವರು ಸಮಯದ ಪರಿಮಿತಿ ಇಲ್ಲದೆ, ನೀವು ಮಧ್ಯರಾತ್ರಿ 12 ಗಂಟೆಗೆ ಫೋನ್ ಮಾಡಿದ್ರು ಬರ್ತಾರೆ, ಬೆಳಗ್ಗೆ 1 ಗಂಟೆಗೆ ಫೋನ್ ಮಾಡಿದ್ರು ಬರ್ತಾರೆ, ಮುಂಜಾನೆ 8 ಗಂಟೆಗೆ ಫೋನ್ ಮಾಡಿದ್ರು ಬರ್ತಾರೆ. ಅವ್ರದ್ದೊಂದು ಟೀಮ್ ಇದೆ. ತಕ್ಷಣ ಬಂದು 10 ರಿಂದ 15 ನಿಮಿಷ ಯಾವುದೇ ಅಡಚಣೆ ಆಗದೆ, ಯಾರಿಗೂ ತೊಂದರೆ ಆಗ್ದಂಗೆ 10 ರಿಂದ 15 ನಿಮಿಷದೊಳಗೆ ಎಲ್ಲ ಪ್ರಕ್ರಿಯೆಯನ್ನು ಮುಗಿಸ್ಕೊಂಡು ಹೊರಟು ಹೋಗ್ತಾರೆ. ಹಾಗಾಗಿ ನೇತ್ರದಾನ ಮಾಡೋದ್ರಿಂದ ನೀವು ಕಳ್ಕೊಳ್ಳೋದೇನೂ ಇಲ್ಲ, ಆದರೆ ಬೇರೆ ಅಪರಿಚಿತ ಮನುಷ್ಯ ಪಡ್ಕೊಳ್ಳೋದು ಬಹಳ ಇದೆ. ಈಗ ನೇತ್ರದಾನ ಮಾಡಿದಂತಹ ವ್ಯಕ್ತಿ ಮರಣವನ್ನ ಅಪ್ಪಿದಂತಹ ಸಂದರ್ಭದಲ್ಲಿ ಎಷ್ಟು ಅವಧಿಯ ಒಳಗಡೆ ನಿಮಗೆ ನಾವು ತಿಳಿಸ್ಬೇಕಾಗುತ್ತೆ? ತಾವು ಹೇಳಿದಂಥ ಸಂಪರ್ಕ ಸಂಖ್ಯೆಗೆ 6 ಗಂಟೆ ಒಳಗೆ ಫೋನ್ ಮಾಡಿದ್ರೆ, ಮರಣವನ್ನಪ್ಪಿದ 6 ಗಂಟೆ ಒಳಗೆ, 6 ಗಂಟೆ ಒಳಗೆ ಫೋನ್ 6 ಗಂಟೆವರೆಗೂ ಕೂಡ ಸಮಯ ಇರುತ್ತೆ. ಹೌದು, ನಿಮ್ಗೆ 6 ಗಂಟೆ ಸಮಯ ಇರುತ್ತೆ. 6 ಗಂಟೆ ಒಳಗೆ ನೀವು ಒಂದು ಫೋನ್ ಮಾಡಿದ್ರೆ ಹಾಸನದ ಎಲ್ಲೇ ಇದ್ರೂ 1/2-3/4 ಗಂಟೆಯಲ್ಲಿ ನಾವು ರೀಚ್ ಆಗ್ತೀವಿ. ಡೆಡಿಕೇಟೆಡ್ ಟೀಮ್ ಇದೆ, ಬರ್ತಾರೆ. ಮರಣ ಹೊಂದಿದವರ ಆತ್ಮೀಯರ ಒಂದು ಸಹಿ ಪಡ್ಕೊಂಡು ತಕ್ಷಣ ನೇತ್ರವನ್ನು ಪಾರ್ಥಿವ ಶರೀರ ಕುರೂಪ ಆಗದಂತೆ ತೆಕ್ಕೊಂಡು ಒಂದು ಬ್ಲಡ್ ಸ್ಯಾಂಪಲ್ನ ತೆಕ್ಕೊಂಡು ಹೊರಟೋಗ್ತಾರೆ. ಸರಿ, ನೇತ್ರದಾನ ಮಾಡಬೇಕು ಅಂತ ಹೇಳಿದ್ರೆ ಅಥವಾ ನೀವು ಬಂದು ಕಣ್ಣುಗಳನ್ನ ಸ್ವೀಕರಿಸಬೇಕು ಅಂತ ಹೇಳಿದ್ರೆ ಮೊದಲು ಪ್ರಮಾಣ ಪತ್ರ ಮಾಡಿರ್ಲೇಬೇಕಾ? ಮೊದಲು ಪ್ರಮಾಣ ಪತ್ರ ಮಾಡಿದ್ರೆ ನಮ್ಮಲ್ಲಿ ರಿಜಿಸ್ಟರ್ ಆಗಿರ್ತಾರೆ, ಆಗ ಸುಲಭ ಪ್ರಕ್ರಿಯೆ ಆಗುತ್ತೆ. ಮೊದಲು ಪ್ರಮಾಣ ಪತ್ರ ಮಾಡೋ ಉದ್ದೇಶ ಏನು ಅಂತ ಅಂದ್ರೆ, ನೀವು ನಿಮ್ಮ ಆತ್ಮೀಯರಿಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ನೆಂಟರಿಗೆ, ನಿಮ್ಮ ನೆರೆಹೊರೆಯವರಿಗೆ ಹೇಳ್ಬೋದು, ಈಗ ನೋಡಿ ನಾನು ಈ ಥರ ನೇತ್ರದಾನ ಮಾಡಿದ್ದೀನಿ, ನಾಳೆ ಏನಾದರೂ ಮರಣ ಹೊಂದಿದ್ರೆ ನಾನು, ಆಗ ನೀವು ತಕ್ಷಣ ಈ ನಂಬರ್ಗೆ ಕರೆ ಮಾಡಿ ಅಂತ ನಾವು ಒಂದು ಐ ಬ್ಯಾಂಕ್ ಐ ಡೊನೇಷನ್ ಕಾರ್ಡ್ ಕೊಟ್ಟಿರ್ತೀವಿ. ನೇತ್ರದಾನ ಶಪಥದ ಒಂದು
ಪತ್ರ ಕೊಟ್ಟಿರ್ತೀವಿ. ಆ ಪತ್ರದಲ್ಲಿ ಎಲ್ಲ ನಂಬರ್ ಇದೆ, ಅಲ್ಲಿಗೆ ಫೋನ್ ಮಾಡಿ ಅಂತ ನೀವು ತಿಳಿಸಿದ್ರೆ, ಇಲ್ಲ ಅದನ್ನು ಜೇಬಲ್ಲಿ ಇಟ್ಕೊಂಡಿದ್ರೆ ತಕ್ಷಣ ಯಾರಾದರೂ ತೆಗೆದು ನೋಡಿ ಫೋನ್ ಮಾಡಿದ್ರೆ ನಾವು ತಕ್ಷಣ ಬರೋದಕ್ಕೆ ಅನುಕೂಲ ಆಗುತ್ತೆ ಹೊರತು ನೇತ್ರದಾನ ಮಾಡಿಸೋದು ನೇತ್ರದಾನ ರಾಯಭಾರಿಗಳು. ನಾನು ಹೇಳ್ದಂಗೆ ಸುತ್ತಮುತ್ತ ಇರೋ ಜನ ಜಾಗೃತಿ ಆಗಬೇಕು. ಈಗ ಯಾರಾದರೂ ದಾನ ಮಾಡಿಲ್ಲ ಮೊದಲೇ ಅಂತ ಹೇಳಿದ್ರು ಕೂಡ ಈಗ ಅವರ ಸಂಬಂಧಿಕರು ಅಥವಾ ಮಕ್ಕಳು ಈ ಕಣ್ಣುಗಳನ್ನು ದಾನ ಮಾಡಬಹುದು ಅಂತ ಅನ್ಸಿದ್ರೆ ಏನ್ ಮಾಡಬಹುದು? ಖಂಡಿತ ಸಂಬಂಧಿಕರು ಮಕ್ಕಳು ದಾನ ಮಾಡಬಹುದು ಅಂತ ಅನ್ಸಿದ್ರೆ ಒಂದು ಕರೆ ಮಾಡಿದ್ರೆ ಸಾಕು. ಅವರ ಸಂಬಂಧಿಕರು ಅಥವಾ ಮಕ್ಕಳು ಒಂದು ಸಹಿ ಹಾಕಿದ್ರೆ ಸಾಕು. ಅವರು ಶಪಥ ಮಾಡದೆ ಹೋಗಿದ್ರು ನಾವು ನೇತ್ರನ ತಗೊಂಡು ಹೋಗ್ತೀವಿ. ಇತ್ತೀಚೆಗೆ ಈ ಕ್ಯಾಟ್ರಾಕ್ಟ್ ಐ ಸರ್ಜರಿ ಅಂತ ಹೇಳಿ ತುಂಬಾ ಹೆಚ್ಚು ಜನ ಮಾಡಿಸ್ಕೊಳ್ತಾರೆ ಸರ್. ಹೀಗೆ ಮಾಡಿದವರು ಕೂಡ ನೇತ್ರದಾನವನ್ನ ಮಾಡಬಹುದು? ಹೌದು, ನಾನು ಆಗ್ಲೇ ಹೇಳ್ದಂಗೆ BP, ಶುಗರು ಮತ್ತೆ ಕ್ಯಾಟ್ರಾಕ್ಟ್ ಸರ್ಜರಿ, ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಆಗಿರೋರು, ಕನ್ನಡಕ ಹಾಕೋರು, ಯಾರು ಬೇಕಾದ್ರೂ ನೇತ್ರದಾನ ಮಾಡಬಹುದು ಸರ್. ಒಬ್ರು ನೇತ್ರದಾನವನ್ನ ಮಾಡಿದ್ರು ಅಂತ ಹೇಳಿದ್ರೆ ಎಷ್ಟು ಜನರಿಗೆ ಅದು ಪ್ರಯೋಜನ ಆಗುತ್ತೆ? ಒಬ್ರು ನೇತ್ರದಾನ ಮಾಡಿದ್ರೆ ಇಬ್ಬರಿಗೆ ಕಣ್ಣಿಗೆ ದೃಷ್ಟಿ ಕೊಡ್ಬೋದು. ಅವರ ಇಬ್ರು ಬಾಳಲ್ಲಿ ಬೆಳಕಾಗುತ್ತೆ. ಅದು ಕಣ್ಣಿನ ದೃಷ್ಟಿ ಬರುತ್ತೆ ಇಬ್ಬರಿಗೆ. ಒಬ್ರು ನೇತ್ರದಾನ ಮಾಡಿದ್ರೆ 2 ಕಣ್ಣುಗಳನ್ನ ತಗೋತೀವಿ. ಒಂದು ಕಣ್ಣು ಇಬ್ಬರಿಗೂ ಹಾಕೋ ಅನುಕೂಲ, ಅಷ್ಟು ಅಡ್ವಾನ್ಸ್ ಟೆಕ್ನಾಲಜಿ ಈಗ ನಮ್ಮಲ್ಲಿ ಬಂದಿದೆ. ಸೊ 2-4 ಜನರಿಗೆ ದೃಷ್ಟಿ ದಾನ ಮಾಡೋ ಅಂತ ಒಂದು ಪುಣ್ಯ ಮರಣ ಹೊಂದಿದ ಮನುಷ್ಯನಿಗೆ ಬರ್ತದೆ. ಈ ನೇತ್ರದಾನದಿಂದ ಯಾವ ರೀತಿಯ ಕುರುಡುತನಕ್ಕೆ ಚಿಕಿತ್ಸೆಯನ್ನು ಕೊಡಬಹುದು? ನೇತ್ರದಾನದಿಂದ ಮುಖ್ಯವಾಗಿ ನಾವು ಕಾರ್ನಿಯಲ್ ಬ್ಲೈಂಡ್ನೆಸ್ ಅಂತ ಹೇಳ್ತೀವಿ. ಅಂದ್ರೆ ಕಣ್ಣಿನ ಕರಿಗುಡ್ಡೆಯ ಅಂಧತ್ವ ಅಥವಾ ಕಣ್ಣಾಲೆ ಅಂತ ಹೇಳ್ತೀವಲ್ಲ, ಆ ಅಂಧತ್ವಕ್ಕೆ ನಾವು ದೃಷ್ಟಿನ ಮರುಕಳಿಸ್ಬೋದು. ಈ ನೇತ್ರದಾನ ಮಾಡಿದಂತಹ ಸಂದರ್ಭದಲ್ಲಿ ಮುಖ ಅಥವಾ ಅವ್ರ ದೇಹ ವಿಕಾರ ಆಗ್ತಕ್ಕಂತಹ ಸಾಧ್ಯತೆ ಏನಾದರೂ ಇರುತ್ತೆ? ಮುಖ ಅಥವಾ ದೇಹ ಒಂದು ಚೂರು ವಿಕಾರವಾಗೋದಿಲ್ಲ. ಈ ಪ್ರಕ್ರಿಯೆ ಬರೀ 10-15 ನಿಮಿಷದೊಳಗೆ ಮುಗಿದೋಗುತ್ತೆ. ಹಾಗಾಗಿ ನೀವು ಧೈರ್ಯವಾಗಿ ನೇತ್ರದಾನ ಮಾಡಬಹುದು. ಸರ್, ಇತ್ತೀಚೆಗೆ ನಾವು ಏನು ಮಾಡಿದ್ರು ಕೂಡ ಅದನ್ನು ಹಣದಲ್ಲಿ ಅಳೆಯುವಂತಹ ಒಂದು ಕಾಲಘಟ್ಟದಲ್ಲಿ ನಾವೀಗ ಇದ್ದೇವೆ. ಈ ನಿಟ್ಟಿನಲ್ಲಿ ಈ ನೇತ್ರ ದಾನ ಮಾಡಲಿಕ್ಕೆ ಏನಾದರೂ ಹಣವನ್ನು ನೀಡಬೇಕಾಗತ್ತಾ? ದಾನಿಗಳಿಗೆ ಏನಾದರೂ ನೀವು ಹಣವನ್ನು ನೀಡ್ತೀರಾ? ಇಲ್ಲಿ ಏನಾದರೂ ಹಣಕಾಸಿನ ವ್ಯವಹಾರ ನಡೆಯುತ್ತಾ ಅನ್ನೋಂಥದ್ದನ್ನು ಸ್ಪಷ್ಟಪಡಿಸಿ. ಇದು ಪುಣ್ಯ ದಾನ ಧರ್ಮದ ಕೆಲಸ. ಇದಕ್ಕೆ ಒಂದು ಚೂರು ಹಣ ಯಾರಿಗೂ ಕೊಡಬೇಕಾದಂತ ಇಲ್ಲ. ಹಾಗಾಗಿ ನೀವು ದಾನ ಮಾಡೋರು ಹಣ ಕೊಡಬೇಕಾಗಿಲ್ಲ. ಆಮೇಲೆ ಅದನ್ನು ಪಡೆಯೋರು ಎಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾವುದೇ ಹಣ ಇಲ್ಲದೆ ನೇತ್ರ ಕಸಿನ ಮಾಡ್ತಾರೆ. ಆಮೇಲೆ ಅದನ್ನು ನಾವು ಏನು ಸ್ಟೋರ್ ಮಾಡ್ತೀವೋ ಅದಕ್ಕೂ ಯಾವುದೇ ತರನಾದ ಹಣ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇರೋದಿಲ್ಲ. ಇದು ಸಂಪೂರ್ಣ ಉಚಿತ ಕಾರ್ಯಕ್ರಮ. ಹಾಗಾಗಿ ಜನರಿಗೆ ಯಾವುದೇ ತರಹದ ಭಯ ಇಲ್ಲದೆ ಅಥವಾ ಹಣದ ಕೊರತೆ ಇದೆ ಅಂತ ಹಿಂಜರಿಕೆ ಮಾಡ್ಕೊಂಡಿರೋದು ಬೇಡ. ಇದು ಕಂಪ್ಲೀಟ್ಲಿ ಫ್ರೀ. ಈಗ ನೇತ್ರದಾನವನ್ನು ಮಾಡಿದ ನಂತರ ನೀವು ಅದನ್ನು ಹೇಗೆ ಸದ್ಬಳಕೆ ಮಾಡ್ತೀರಾ? ಆ ನೇತ್ರಗಳನ್ನು ಯಾರಿಗೆ ಕೊಡ್ತೀರಾ ಮತ್ತು ಹೇಗೆ ಅದು ಬಳಕೆ ಆಗುತ್ತೆ? ನಾವು ನೇತ್ರದಾನ ಆದ ತಕ್ಷಣ ಅದನ್ನು ತಗೊಂಡೋಗಿ ಫಸ್ಟು ಅದರದ ಗುಣಮಟ್ಟನ ಪರೀಕ್ಷೆ ಮಾಡ್ತೀವಿ ಮಷೀನಲ್ಲಿ. ಆಮೇಲೆ ಅದನ್ನು ಸಂಗ್ರಹಿಸಿ ಇಡ್ತೀವಿ. ಅದನ್ನು ಸಂಗ್ರಹಿಸಿ ಇಡೋದಕ್ಕೆ ಐ ಬ್ಯಾಂಕ್ ಅಂತ ಹೇಳ್ತೀವಿ, ಅದು ನಮ್ಮಲ್ಲಿ ಇದೆ. ಹಾಗಾಗಿ ಅಲ್ಲಿ ಐ ಬ್ಯಾಂಕಲ್ಲಿ ರಿಜಿಸ್ಟರ್ಡ್ ಐ ಬ್ಯಾಂಕ್ ಇರ್ತವೆ, ಅಲ್ಲಿ ಮಾತ್ರ ನೇತ್ರಗಳನ್ನ ಸಂಗ್ರಹಿಸ್ಬೋದು. ಅಲ್ಲಿ ರಿಜಿಸ್ಟರ್ಡ್ ಐ ಬ್ಯಾಂಕಲ್ಲಿ ಸಂಗ್ರಹಿಸಿ ಇಡ್ತೀವಿ. ಸಂಗ್ರಹಿಸಿ ಇಟ್ಟ ಮೇಲೆ ಅದು ಯಾರಿಗೆ ಅರ್ಹರಿದಾರೋ ಅವರಿಗೆ ಕಸಿ ಮಾಡ್ತೀವಿ. ಆ ಕಸಿ ಮಾಡೋದನ್ನು ಶಸ್ತ್ರಚಿಕಿತ್ಸೆ ಅಂತ ಹೇಳ್ತೀವಿ. ನೇತ್ರ ಕಸಿಯನ್ನು ಏನು ಮಾಡ್ತೀವಿ, ಒಬ್ಬರಿಗೆ ಕಣ್ಣು ಹಾಕ್ಕೊಡ್ತೀವಿ, ಬೇರೆ ಒಬ್ಬರ ಕಣ್ಣನ್ನು. ಆಮೇಲೆ ಇದನ್ನು ಗೌಪ್ಯವಾಗಿ ಇಡ್ತೀವಿ. ಯಾರು ಕಣ್ಣು ಹಾಕಿದ್ದಾರೆ ಏನು ಗೊತ್ತಾಗೋದಿಲ್ಲ, ಅದು ಹೇಳಲೂಬಾರ್ದು. ಈಗ ಯಾರಿಗಾದ್ರೂ ಕಣ್ಣುಗಳ ಅಗತ್ಯ ಇತ್ತು ಅಂತ ಹೇಳಿದ್ರೆ ಏನು ಮಾಡಬೇಕು? ಅವರು ನಮ್ಮ ಸರ್ಕಾರಿ ಹಾಸನ ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ಬಂದು ತೋರಿಸ್ಕೊಂಡು ಅವರು ರಿಜಿಸ್ಟರ್ ಮಾಡ್ಕೊಂಡ್ರೆ ಆ ರಿಜಿಸ್ಟ್ರೇಷನ್ ಪ್ರಕಾರ ನಾವು ಕರಿತಾ ಹೋಗ್ತೀವಿ. ಯಾರಿಗೆ ಅಗತ್ಯತೆ ಇದೆಯೋ ಅವ್ರಿಗೆ ಕಣ್ಣುಗಳು ಬಂದ ತಕ್ಷಣ ಅವರಿಗೆ ಫೋನ್ ಮಾಡಿ ಕರೆದು ಚಿಕಿತ್ಸೆಯನ್ನ ಕೊಡ್ತೇವೆ. ಅಂತ ಅಂದ್ರೆ ಮೊದಲೇ ನೋಂದಣಿಯನ್ನ ಮಾಡಿಕೊಂಡ್ರೆ ಹೌದು, ನಮ್ಗೆ ಅಗತ್ಯ ಇದೆ ಅಂತ ಹೇಳಿ. ಹೌದು, ರಿಸಪಿಯೆಂಟ್ ರಿಜಿಸ್ಟ್ರೇಷನ್ ಅಂತ ಹೇಳ್ತೀವಿ. ಕಣ್ಣನ್ನು ಪಡೆಯುವವರ ಡೀಟೇಲ್ಸ್ ನಮ್ಮಲ್ಲಿ ಇರುತ್ತೆ. ಈಗ ಯಾವ್ಯಾವ ವಿಧದ ಕುರುಡುತನದ ಸಮಸ್ಯೆಯನ್ನು ಅನುಭವಿಸ್ತಿರ್ತಾರಲ್ಲ, ಅನೇಕ ಕಾರಣಗಳಿರುತ್ತೆ ಸರ್. ಅದಕ್ಕೆ ಯಾವ್ಯಾವ ಸಮಸ್ಯೆಗಳು ಇದ್ದವರು ಮಾತ್ರ ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ? ಕಾರ್ನಿಯಲ್ ಬ್ಲೈಂಡ್ನೆಸ್ ಅಂತ ಹೇಳಿದ್ನಲ್ಲ, ಅಂಥವ್ರು ಮಾತ್ರ ಇದಕ್ಕೆ ಮೋಸ್ಟ್ ಸೂಟಬಲ್ ಆಗ್ತಾರೆ. ಅಂಥವ್ರಿಗೆ ಇದನ್ನ ಮಾಡ್ತೀವಿ. ಕಾರ್ನಿಯಲ್ ಬ್ಲೈಂಡ್ನೆಸ್ ಬಗ್ಗೆ ಒಂಚೂರು ಅರ್ಥ ಆಗೋ ಥರ ವಿವರವಾಗಿ ಹೇಳ್ಬೋದು ಸರ್? ಕಾರ್ನಿಯಾ ಅಂತ ಅಂದರೆ ನಾವು
ಕರಿಗುಡ್ಡೆ ಅಂತ ಏನು ಹೇಳ್ತೀವಲ್ಲ ನಾವು ಆಡು ಭಾಷೆಯಲ್ಲಿ, ಕರಿಗುಡ್ಡೆ ಅಥವಾ ಕಣ್ಣಾಲೆ ಅಂತ ಹೇಳ್ತೀವಿ. ಆ ಭಾಗ ಅದು ಹೇಗೆ ಕಣ್ಣು ಮೆದುಳಿನ ಕಿಟಕಿ ಅಂತ ಹೇಳ್ತಾರಲ್ಲ, ಹಾಗೆ ಈ ಕರಿಗುಡ್ಡೆ ಕಣ್ಣಿನ ಕಿಟಕಿ. ಕಣ್ಣಿಗೆ ದೃಷ್ಟಿ ಬರಬೇಕು ಅಂದರೆ ಮೊದಲನೇದಾಗಿ ಕರಿಗುಡ್ಡೆ ಪಾರದರ್ಶಕವಾಗಿರಬೇಕು, ಟ್ರಾನ್ಸ್ಪರೆಂಟ್ ಅಂತ ಹೇಳ್ತೀವಿ. ಪಾರದರ್ಶಕತೆ ಬಹಳ ಮುಖ್ಯ. ಇದು ದೇವರು ಕೊಟ್ಟಿರೋ ಗಾಜು, ದೇವರು ಸೃಷ್ಟಿ ಮಾಡಿರೋ ಗಾಜನ್ನ ನಾವು ಕಾರ್ನಿಯಾ ಅಂತ ಹೇಳ್ತೀವಿ. ಅದು ಬಹಳ ಪಾರದರ್ಶಕವಾಗಿರುತ್ತೆ. ಅದರಿಂದ ಬೆಳಕು ಹೋಗಿ ಕಣ್ಣಿನ ನರಕ್ಕೆ ತಾಗಿ ಅಲ್ಲಿ ದೃಷ್ಟಿ ಗೋಚರವಾಗುತ್ತೆ. ಹಾಗಾಗಿ ಇದಕ್ಕೆ ಕಾರ್ನಿಯಾ ಅಂತ ಏನು ಹೇಳ್ತೀವೋ ಅದರದ ಬ್ಲೈಂಡ್ನೆಸ್ ಇದ್ದವ್ರಿಗೆ ಕಸಿ ಮಾಡಿ ಅವ್ರಿಗೆ ಮತ್ತೆ ಮರುದೃಷ್ಟಿ ನೀಡೋ ಅಂತ ಒಂದು ಕಾರ್ಯಕ್ರಮ. ಕಣ್ಣಿಗೆ ಸಂಬಂಧಪಟ್ಟ ಹಾಗೆ ಇತ್ತೀಚೆಗೆ ಬಹಳ ಆತಂಕವನ್ನು ಮೂಡಿಸ್ತಕ್ಕಂತಹ ಮತ್ತು ಗಂಭೀರವಾದಂತಹ ಒಂದು ಕಾಯಿಲೆ ಅಂತ ಹೇಳಿದರೆ ಗ್ಲಾಕೋಮಾ ಅನ್ನುವಂಥದ್ದು. ಈ ಗ್ಲಾಕೋಮಾ ಮತ್ತು ಈ ನೇತ್ರದಾನ ಇವೆರಡಕ್ಕೂ ಏನು ಸಂಬಂಧಗಳು ಇದ್ದಾವೆ? ಗ್ಲಾಕೋಮಾ ಇದ್ದವರು ನೇತ್ರದಾನವನ್ನು ಮಾಡಬಹುದಾ? ಗ್ಲಾಕೋಮಾದಿಂದ ದೃಷ್ಟಿಯನ್ನು ಕಳೆದುಕೊಂಡವರು ನೇತ್ರಗಳನ್ನು ಸ್ವೀಕರಿಸಬಹುದಾ? ಇದ್ರ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ ಸರ್. ಜನಸಾಮಾನ್ಯರಲ್ಲಿ ಇತ್ತೀಚೆಗೆ ಕಣ್ಣಿನ ಬಗ್ಗೆ ಅರಿವು ಜಾಸ್ತಿ ಆಗ್ತಿರೋದ್ರಿಂದ ಗ್ಲಾಕೋಮಾ ಬಗ್ಗೆನೂ ಜನರು ಭಾಳ ತಿಳ್ಕೊತಾ ಇದ್ದಾರೆ. ಈ ಗ್ಲಾಕೋಮಾ ಅನ್ನೋ ಕಾಯಿಲೆ ವಂಶವಾಹಿನಿಯಲ್ಲಿ ಬರುವಂಥ ಕಾಯಿಲೆ. 50% ಕಾಯಿಲೆ ವಂಶವಾಹಿನಿಯಲ್ಲೇ ಬರ್ತದೆ. ಇದು ಕಣ್ಣಿನ ನರನೇ ಹಾಳು ಮಾಡಿಬಿಡುತ್ತೆ. ಹಾಗಾಗಿ ಇದನ್ನ ತಡೆಗಟ್ಟೋದು ಬಹಳ ಮುಖ್ಯ. ಇದು ಮರುದೃಷ್ಟಿ ಈ ಗ್ಲಾಕೋಮಾ ಕಾಯಿಲೆಯಲ್ಲಿ ಬಹಳ ಕಷ್ಟ. ಆದ್ರೆ ಗ್ಲಾಕೋಮಾ ಕಾಯಿಲೆ ಇರೋರು ನೇತ್ರದಾನ ಮಾಡ್ಬೋದು. ನಾವು ಅವರ ಕರಿಗುಡ್ಡೆನ ತಗೋತೀವಿ ಹೊರತು ಅವರ ನರಗಳನ್ನ ಏನು ತಗೊಳ್ಳೋದಿಲ್ಲ. ಹಾಗಾಗಿ ಕರಿಗುಡ್ಡೆನ ತಗೊಳ್ಳೋದ್ರಿಂದ ಗ್ಲಾಕೋಮಾ ಕಾಯಿಲೆ ಇರೋರು ದಾನ ಮಾಡ್ಬೋದು. ಆದರೆ ಗ್ಲಾಕೋಮಾ ಕಾಯಿಲೆ ಇರುವವರಿಗೆ ನೇತ್ರ ಕಸಿನ ಆದಷ್ಟು ನಾವು ಅವರ ವೈದ್ಯಕೀಯ ಕಂಡೀಷನ್ ನೋಡಿಕೊಂಡು ನಾವು ಕಸಿ ಮಾಡ್ತೀವಿ. ಈ ನೇತ್ರದಾನಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಏನೆಲ್ಲ ಸೌಲಭ್ಯಗಳನ್ನು ಅಥವಾ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ ಸರ್? ನಮ್ಮ ಕರ್ನಾಟಕ ಸರ್ಕಾರ NPCBVI ಮೂಲಕ ಐ ಡೊನೇಷನ್ ಫೋರ್ಟ್ ನೈಟ್ ಅನ್ನು ಎಲ್ಲ ಸರ್ಕಾರಿ ಆಸ್ಪತ್ರೆ, ತಾಲೂಕು ಆಸ್ಪತ್ರೆಗಳಲ್ಲಿ ಮಾಡ್ತಾ ಇದೆ. ಮತ್ತೆ ವಿವಿಧ IEC ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಅವೇರ್ನೆಸ್ ಕ್ಯಾಂಪೇನ್ ಬಗ್ಗೆ ಮಾಡ್ತಾ ಇದೆ. ಮತ್ತೆ ಐ ಬ್ಯಾಂಕ್ ನ ಬಲಪಡಿಸ್ತಾ ಇದೆ. ನಮ್ಮ ಕರ್ನಾಟಕ ಸರ್ಕಾರ ಎಲ್ಲ ಜಾಯಿಂಟ್ ಡೈರೆಕ್ಟರ್ ಅವರು ಬಹಳ ಇದಕ್ಕೆ ಆಸಕ್ತಿ ಕೊಟ್ಟಿದ್ದಾರೆ. ಈಗ ಇರುವ ಜಾಯಿಂಟ್ ಡೈರೆಕ್ಟರ್ ಅಂತೂ ತುಂಬಾ ಆಕ್ಟಿವ್ ಆಗಿ ಐ ಬ್ಯಾಂಕ್ಗಳಾಗಬೇಕು, ರಿಜಿಸ್ಟ್ರೇಷನ್ಗಳಾಗಬೇಕು, ಅದರದ್ದು ರಿನ್ಯೂವಲ್ಗಳಾಗಬೇಕು, ಏನು ಫೆಸಿಲಿಟಿ ಏನಾದರೂ ಬೇಕಿದ್ರೆ ಕೊಡಬೇಕು ಅಂತ ಒಂದು ಉತ್ತೇಜನ ಮಾಡ್ತಾ ಇದ್ದಾರೆ. ಹಾಗಾಗಿ ಐ ಅವೇರ್ನೆಸ್ ಕ್ಯಾಂಪೇನ್ಸ್ನ ಮಾಡ್ತಾ ಇದ್ದೀವಿ. ಸರ್, ಈಗ ಏನೊಂದು ನಾವು ನೇತ್ರದಾನ ಪಾಕ್ಷಿಕ ಅಂತ ಆಚರಣೆ ಮಾಡ್ತಾ ಇದೀವಲ್ಲ, ಈ ಸಂದರ್ಭದಲ್ಲಿ ಜನರಿಗೆ ಜಾಗೃತಿ ಮೂಡಿಸ್ತಕ್ಕಂತಹ ಯಾವೆಲ್ಲ ಕಾರ್ಯಕ್ರಮಗಳನ್ನು ತಮ್ಮ ವಿಭಾಗದಿಂದ ಮಾಡ್ತಾ ಇದ್ದಾರೆ? ನಾವು ಐ ಡೊನೇಷನ್ ಫೋರ್ಟ್ ನೈಟ್ ನೇತ್ರದಾನ ಪಾಕ್ಷಿಕದಲ್ಲಿ ಒಂದು CME ಮಾಡೋವಂಥದ್ದು, ಮತ್ತೆ ಜಾಥಾ ಮಾಡೋವಂಥದ್ದು, ಮತ್ತೆ ಸ್ಕೂಲ್ಗಳಲ್ಲಿ ಅವೇರ್ನೆಸ್ ಮಾಡೋವಂಥದ್ದು, ಸ್ಥಳೀಯ ಜಾಗೃತಿ ಕಾರ್ಯಕ್ರಮಗಳು, ಬೀದಿ ನಾಟಕಗಳು ಮಾಡೋವಂಥದ್ದು ಮತ್ತು ಸ್ಟೇಜ್ ಪ್ರೋಗ್ರಾಮ್ಸ್ ಮಾಡೋವಂಥದ್ದುಗಳನ್ನ ಮಾಡ್ತಾ ಇದ್ದೀವಿ. ಹೀಗೆ ಈ ತರದ ಕಾರ್ಯಕ್ರಮಗಳನ್ನ ಮಾಡುವ ಮೂಲಕ ನೇತ್ರದಾನದ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇದ್ದೀರಿ. ಖಂಡಿತ ಸರ್. ನಮ್ಮ ಹಾಸನ ಜಿಲ್ಲೆಯಲ್ಲಿ ನೇತ್ರದಾನದ ಒಂದು ಅಂಕಿಅಂಶಗಳು ಹೇಗಿದಾವೆ ಸರ್? ನೀಡಬಹುದು? ಹಾಸನ ಜಿಲ್ಲೆಯಲ್ಲಿ ನೇತ್ರದಾನದ ಅಂಕಿಅಂಶಗಳು ಕಡಿಮೆ ಇದೆ. ಆದರೆ ಹಾಸನ ವೈದ್ಯಕೀಯ ಸಂಸ್ಥೆ ಬಂದ ಮೇಲೆ ಜಾಸ್ತಿ ಆಗ್ತಾ ಇದೆ. ನಮ್ಮ ವಿಭಾಗದಲ್ಲೇ ನಾವೇ ನೇತ್ರದಾನ ಕಸಿ ಮಾಡ್ತಾ ಇದ್ದೀವಿ. ಆದರೂ ಸಾಲೋದಿಲ್ಲ. ಜನ ಸ್ವಯಂ ಪ್ರೇರಿತರಾಗಿ ವಾಲಂಟರಿ ಆಗಿ ಹೆಚ್ಚೆಚ್ಚು ಮಾಡಿದ್ರೆ ಖಂಡಿತ ಹಾಸನ ಜಿಲ್ಲೆ ತುಂಬಾ ಹೆಚ್ಚು ನೇತ್ರದಾನಗಳು ಆಗುತ್ತೆ. ಮತ್ತೆ ಅದರ ಅಗತ್ಯತೆನೂ ಇದೆ. ನಮ್ಮಲ್ಲಿ ಡೆಡಿಕೇಟೆಡ್ ಕೌನ್ಸಿಲರ್ ಕೂಡ ಇದ್ದಾರೆ ನೇತ್ರದಾನ ಮಾಡಲಿಕ್ಕೆ. ಅವ್ರನ್ನೇ ಅಪಾಯಿಂಟ್ ಮಾಡಿದೀವಿ ಹಾಸನ ವೈದ್ಯಕೀಯ ಸಂಸ್ಥೆಯಲ್ಲಿ. ಅವರು ಕೌನ್ಸಿಲಿಂಗ್ ಮಾಡಿ, ಅದು ಬಹಳ ಒಂದು ಕಷ್ಟದ ಕೆಲಸ. ಸಾವು ಅನ್ನೋದೇ ಒಂದು ದುಃಖದ ಛಾಯೆ. ಆ ಛಾಯೆಯಲ್ಲಿ ಬಂದು ಮತ್ತು ದಾನವನ್ನು ಕೇಳೋದಿದೆಯಲ್ಲ, ಅದು ತುಂಬಾ ಕಷ್ಟದ ಕೆಲಸ. ಆದ್ರೂ ಅದನ್ನ ನಮ್ಮ ಐ ಬ್ಯಾಂಕ್ ಕೌನ್ಸಿಲರ್ ಅವರು ಮಾಡ್ತಾ ಇದ್ದಾರೆ, ನಮ್ಮ ಡಾಕ್ಟರ್ಸ್ಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ಮಾಡಿ ಆಸ್ಪತ್ರೆಯಲ್ಲಿ ಮರಣ ಹೊಂದಿದ್ರೆ ನಾವು ಆದಷ್ಟು ನೇತ್ರಗಳನ್ನ ಪಡ್ಕೊಳ್ಳೋಂಥ ಕೆಲಸ ಮಾಡ್ತೀವಿ. ನಮ್ಗೇನು ಅಂತ ಅಂದರೆ, ಮನೆಗಳಲ್ಲಿ ಮರಣ ಹೊಂದ್ತಾರೆ, ನೈಸರ್ಗಿಕವಾಗಿ ಮರಣ ಹೊಂದ್ತಾರೆ. ಆಗ ಸುತ್ತಮುತ್ತಲಿನ ಜನ ರಾಯಭಾರಿಗಳಾಗಿ ತಕ್ಷಣ ಅವ್ರಿಗೊಂದು ಕಾಲ್ ಮಾಡಿದ್ರೆ ಅದರಿಂದ ಭಾಳ ನಮಗೆ ಅನುಕೂಲ ಆಗುತ್ತೆ. ಸ್ವಯಂ ಪ್ರೇರಿತ ಕೆಲಸ. ರಕ್ತದಾನ, ನೇತ್ರದಾನ, ಜೀತೆ ಜೀತೆ ರಕ್ತದಾನ, ಜಾತೆ ಜಾತೆ ನೇತ್ರದಾನ ಅಂತ ಹೇಳ್ತಾರೆ. ಹಾಗಾಗಿ ಸ್ವಯಂ ಪ್ರೇರಿತರಾಗಿ ಮಾಡೋವಂಥದ್ದು ಭಾಳ ಮುಖ್ಯ. ಅಂತಿಮವಾಗಿ ಈ ನೇತ್ರದಾನದ ಪಾಕ್ಷಿಕಕ್ಕೆ ಸಂಬಂಧಪಟ್ಟ ಹಾಗೆ, ನೇತ್ರದಾನಕ್ಕೆ ಸಂಬಂಧಪಟ್ಟ ಹಾಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ನಾನು ಅದೇ ಹೇಳಿದ್ನಲ್ಲ, ಚಕ್ಷು ಚಕ್ಷು ತೇಜೋ ಭವ ಅಂತ ನಮ್ಮ ಚಕ್ಷೋಪನಿಷತ್ತಲ್ಲೇ ಹೇಳಿದ್ದಾರೆ. ಕಣ್ಣು ತುಂಬ ತೇಜಸ್ಸಾಗಿರ್ಬೇಕಂತೆ.
ಕಣ್ಣು ತೇಜಸ್ಸಾಗಿರಬೇಕು ಅಂದರೆ ಕರಿಗುಡ್ಡೆ ಪಾರದರ್ಶಕವಾಗಿರಬೇಕು. ನೋಡಪ್ಪ ಅವ್ನ ಕಣ್ಣು ಹೊಳಿತಾ ಇದೆ, ಏನೋ ಒಂಥರ ಕಣ್ಣಲ್ಲಿ ಒಂದು ಪವರ್ ಇದೆ ಅಂತ ಹೇಳ್ತಾರಲ್ಲ, ಅದು ಕಣ್ಣಿನ ಪಾರದರ್ಶಕತೆನ ಅದು ರಿಫ್ಲೆಕ್ಟ್ ಮಾಡುತ್ತೆ. ಹಾಗಾಗಿ ಇದನ್ನು ನಮ್ಮ ವೇದ ಉಪನಿಷತ್ಗಳಲ್ಲಿ ಎಷ್ಟೋ ಸಾವಿರಾರು ವರ್ಷದಿಂದನೇ ಹೇಳಿದ್ದಾರೆ. ಹಾಗಾಗಿ ಕಣ್ಣು ಚೆನ್ನಾಗಿದ್ದರೆ ಮನುಷ್ಯ ಸಾಯೋವರೆಗೂ ಯಾರ ಮೇಲೂ ಅವಲಂಬಿತರಾಗ್ದೇನೆ ಅವರವರ ಕೆಲಸ ಮಾಡಿಕೊಂಡು ಕಾನ್ಫಿಡೆಂಟಾಗಿ ಧೈರ್ಯವಾಗಿರ್ತಾರೆ. ಹಾಗಾಗಿ ನೇತ್ರದಾನ ಪಾಕ್ಷಿಕ ಮಾಡೋ ಉದ್ದೇಶ ಎಲ್ಲರಿಗೂ ದೃಷ್ಟಿ ಸಿಗಬೇಕು ಮತ್ತು ಬೆಳಕು ನೋಡಬೇಕು, ಹಾಗೂ ಅವರು ಸ್ವಾವಲಂಬಿಗಳಾಗಿ ಬದುಕಬೇಕು. ಆ ಒಂದು ಕಾರಣದಿಂದಾಗಿ ನೇತ್ರದಾನವನ್ನ ಎಲ್ಲರೂ ಕೂಡ ಮಾಡಬೇಕಾಗತ್ತೆ. ನೇತ್ರದಾನಕ್ಕೆ ಸಂಬಂಧಪಟ್ಟಂತ ಒಂದು ಸಂಪರ್ಕ ಸಂಖ್ಯೆಯನ್ನ ತಾವಾಗ್ಲೇ ಹೇಳಿದ್ರಿ ಸರ್. ಹೌದು, ಇನ್ನೊಮ್ಮೆ ಅದನ್ನ ಹೇಳಿ ಸರ್ ನಮ್ಮ ಕೇಳುಗರು. ನಮ್ಮ ನೇತ್ರದಾನದ ಸಂಪರ್ಕದ ಸಂಖ್ಯೆ ಐ ಬ್ಯಾಂಕ್ ನಂಬರ್ ಬಂದು 9900860044. ಇನ್ನೊಮ್ಮೆ ಹೇಳಿ. 9900860044. ಒಳ್ಳೆಯದು ಡಾಕ್ಟರ್ ಸಂದೀಪ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ನೇತ್ರದಾನದ ಮಹತ್ವವನ್ನು ಕುರಿತು ವಿವರವಾದಂಥ ಮಾಹಿತಿಯನ್ನ ನಮ್ಮ ಕೇಳುಗರಿಗೋಸ್ಕರ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ನೇತ್ರದಾನದ ಮಹತ್ವ ಕುರಿತು ಹಾಸನದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ನೇತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಕೆ ಸಂದೀಪ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಅರ್ಕಲಗೂಡು ವಿ. ಮಧುಸೂದನ್.